ಹಾಯ್ ಹಲೋ ವೆಲ್ಕಮ್ ಟು ಲಾಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ತಮ್ಮನಲ್ಲಿ ಟೈಟಲ್ ನೋಡಿದಂತೆ ಇವತ್ತಿನ ಈ ವಿಡಿಯೋದಲ್ಲಿ SSLC ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, SSLC ಎಕ್ಸಾಮ್ ಆಗಿದೆ. ಎಕ್ಸಾಮ್ ಆಗಿದ್ದರು ಈಗ SSLC ರಿಸಲ್ಟ್ ಬಿಡ್ತಾರೆ. ಅದು ಯಾವ ರೀತಿ ಚೆಕ್ ಮಾಡೋದು, ಅದು ಯಾವ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡೋದು, ಗೌರ್ಮೆಂಟ್ನ ವೆಬ್ಸೈಟ್ ಯಾವ ರೀತಿ ಚೆಕ್ ಮಾಡೋದು ಕೆಲವೊಬ್ಬರು ತಿಳಿಸ್ತಾರೆ. ಅದು ಫೇಕ್ ವೆಬ್ಸೈಟ್ಗಳಾಗಿರ್ತವೆ. ನಾನು ನಿಮಗೆ ಜೆನ್ಯೂನ್ ವೆಬ್ಸೈಟ್ನಲ್ಲಿ ಯಾವ ರೀತಿ ರಿಸಲ್ಟ್ ಇರುತ್ತೆ ಯಾವ ರೀತಿ ಚೆಕ್ ಮಾಡೋದು, ಯಾವ ರೀತಿಗೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಮುನ್ನ ನೀವು ಅದರ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಸೈಟ್ಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್ ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ ಐಕಾನ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕೊಂಡು ಸ್ಟೆಪ್ ಬೈ ಸ್ಟೆಪ್ ನೋಡಿ ಅಂದರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಎಲ್ಲ ನಮ್ಮ ವಿಡಿಯೋಲ್ಲಿ ಸ್ಕಿಪ್ ಮಾಡಿದರೆ ವಿಡಿಯೋ ಏನೋ ಅರ್ಥ ಆಗುತ್ತೆ ಫ್ರೆಂಡ್ಸ್. ಅಂದರೆ ವಿಡಿಯೋ ಅರ್ಥ ಆಗಲ್ಲ, ಆಮೇಲೆ ನಿಮಗೆ ಹೇಗೆ ಅಥವಾ ಒಂದು ಕಮೆಂಟ್ ಆಗ್ತದೆ ಫ್ರೆಂಡ್ಸ್. ಅದಕ್ಕೆ ವಿಡಿಯೋ ಕೊನೆ ತಗೊಂಡು ಅಂದರೆ ಇರುತ್ತೆ ಫ್ರೆಂಡ್ಸ್. ವಿಡಿಯೋ ಯಾವ ರೀತಿಯಾಗಿ ರಿಸಲ್ಟ್ ಚೆಕ್ ಮಾಡೋದು ಅಂತ ನನ್ನ ಪೂರ್ಣ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ದಮ್ಮಕ್ಕಾದ ನೋಡೋದೊಂದಿಗೆ ನಾನು ನನ್ನ ಪೂರ್ಣ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸಂಪೂರ್ಣ ಸ್ಕ್ರೀನಲ್ಲಿ ಫ್ರೆಂಡ್ಸ್. ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನ್ ಓಪನ್ ಮಾಡಿಕೊಂಡ ನಂತರ ನೀವು ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡ್ಕೊಂಡ್ರೆ ಫ್ರೆಂಡ್ಸ್, ನೀವು ವಿಡಿಯೋ ನೋಡ್ತಿರ್ತಿರಲ್ಲ. ಈಗ ನಾನು ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಈ ರೀತಿ ನೀವು ನಾನು ವಿಡಿಯೋ ನೋಡ್ತಿರ್ತಿರಲ್ಲ, ಈ ವಿಡಿಯೋ ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ತೀವಿ. ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲೊಂದು 3 ಅಂತ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. 3 ಆಪ್ಷನ್ ಶೋ ಆಗ್ತಿರುತ್ತೆ ಫ್ರೆಂಡ್ಸ್. ನೀವು 3 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. 3 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಜಾಯ್ನ್ ಓವರ್ ಟೆಲಿಗ್ರಾಮ್ ಗ್ರೂಪ್ ಇರ್ತಿರುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಾನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ನಿಮ್ದು ಯಾವುದೋ ಬ್ರೌಸರ್ ಇದ್ದರೆ ಆ ಬ್ರೌಸರಲ್ಲಿ ಈ ರೀತಿಯಾಗಿ ಸರ್ಚ್ ಇರುತ್ತೆ. ಸರ್ಚ್ ಆದ ನಂತರ ಜಾಯ್ನ್ ಯುವರ್ ಗ್ರೂಪ್ ಅಂತ ಬರುತ್ತೆ. ಇಲ್ಲ ಓಪನ್ ಅಂತ ಕೆಳಗಡೆ ಒಂದು ಇದು ಬರ್ತಿರುತ್ತೆ. ಇಲ್ಲ ಕಂಟಿನ್ಯೂ ಅಂತ ತೋರಿಸ್ತಾ ಇರುತ್ತೆ. ಇದನ್ನು ಜಾಯ್ನ್ ಗ್ರೂಪ್ಸ್ ಹತ್ತಿರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡೋಕೆ ಹೋಗುತ್ತೆ. ಜಾಯ್ನ್ ಗ್ರೂಪ್ಸ್ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡಿದ್ದೇನೆ. ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡಂಥ ಡೈರೆಕ್ಟಾಗಿ ನಿಮ್ಮ ಟೆಲಿಗ್ರಾಮ್ ಗ್ರೂಪೇ ಹೋಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಸಂಪೂರ್ಣವಾಗಿ ಈ ರೀತಿ ನಿಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಸಂಪೂರ್ಣವಾಗಿ ಓಪನ್ ಆಗ್ತಿರ್ತೀನಿ. ನಿಮ್ಮ ಫೋನ್ ಏನಿದ್ರು ಟೆಲಿಗ್ರಾಮ್ ಆ್ಯಪನ್ನು ಈ ರೀತಿ ಸಂಪೂರ್ಣವಾಗಿ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಾಸ್ ಆಫ್ ಟೆಕ್ನಾಲಜಿ ಅಂತ ಈ ರೀತಿ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ರೀತಿ ಲಿಂಕ್ ಇರುತ್ತೆ. SSLC ರಿಸಲ್ಟ್ ಚೆಕ್ದ ಲಿಂಕ್ ಇತ್ತು. ಈ ರೀತಿಯಾಗಿರುತ್ತೆ. ಇದನ್ನು ನೀವು ಕಾಪಿ ಮಾಡ್ಕೊಳ್ಬೇಕು. ಇದನ್ನು ಯಾವ ರೀತಿ ಕಾಪಿ ಮಾಡ್ಕೊಂಡ್ರೆ ಇದ್ರ ಮೇಲೆ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಕಾಪಿ ತೋರಿಸ್ತದೆ. ಓಪನ್ ಹ್ಯಾಂಡ್ ಕಾಪಿ ತೋರಿಸ್ತದೆ. ಇದು ಕಾಪಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಾಪಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಪಿ ಆಗುತ್ತೆ. ಇದು ಯಾವ ರೀತಿ ಮತ್ತು ಈ ರೀತಿ ಕಾಪಿ ಆಗುತ್ತೆ. ಈ ರೀತಿ ಕಾಪಿ ಆದ ನಂತರ ಇದನ್ನು ಏನು ಮಾಡ್ಕೊಂಡ್ರೆ ನಿಮ್ದು ಯಾವುದೋ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕು. ನಾನು ಬ್ರೌಸರ್ನ ಓಪನ್ ಮಾಡಿ ತೋರಿಸ್ತಿರ್ತೀನಿ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಬ್ರೌಸರನ್ನು ಓಪನ್ ಮಾಡಿಕೊಂಡ ನಂತರ ಸರ್ಚ್ ಬಾರ್ ಮೇಲೆ ಬರಬೇಕಾಗುತ್ತೆ. ಸರ್ಚ್ ಬಾರ್ ಮೇಲೆ ಬಂದ ನಂತರ ಲಾಂಗ್ ಪ್ರೆಸ್ ಮಾಡೋಕ್ಕೋಗುತ್ತೆ. ಲಾಂಗ್ ಪ್ರೆಸ್ ಮಾಡಿದಂಥ ಪೇಸ್ಟ್ ಒಂದು ಆಪ್ಷನ್ ತೋರಿಸ್ತೀವಿ. ಪೇಸ್ಟ್ ಮಾಡೋಕ್ಕೂ ಇದು ಪೇಸ್ಟ್ ಆದ ನಂತರ ಸರ್ಚ್ ಅಂತ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದು ಸರ್ಚ್ ಅಂತ ಹಾಕಿದ ನಂತರ ಬರುತ್ತೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇರುತ್ತೆ ಬರುತ್ತೆ ತೋರಿಸ್ತೀವಿ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಮತ್ತು SSLC ರಿಸಲ್ಟ್ ಅಂತ ಕೆಳಗಡೆ ತೋರಿಸ್ತಾ ಇರುತ್ತೆ. ನೀವು SSLC ರಿಸಲ್ಟ್ ಅಂತ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಾನು ತೋರಿಸ್ತಿರ್ತೀನಿ. ಈ ರೀತಿ SSLC PUC ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾನೆ ಇರುತ್ತೆ. ಈ ರೀತಿ ಬರುತ್ತೆ. SSLC ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಇರುತ್ತೆ ಬರುತ್ತೆ. ಇಂಟರ್ವ್ಯೂ ರೂಲ್ ನಂಬರ್ ಹಾಕಬೇಕಾಗುತ್ತೆ. ನೀವು ಯಾವ ಇಯರಲ್ಲಿ ಪಾಸ್ ಆಗುತ್ತೆ ಹಾಕಿದ ನಂತರ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮ್ಮ ಸಂಪೂರ್ಣವಾದ ರಿಸಲ್ಟನ್ನು ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತೇವೆ ಫ್ರೆಂಡ್ಸ್. ಯಾವ ರೀತಿಯಾಗಿ ಈ ರಿಸಲ್ಟನ್ನು ಚೆಕ್ ಮಾಡೋದು ತೋರಿದ್ರೆ ಆ ಲಿಂಕನ್ನು ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕಾಪಿ ಮಾಡಿಕೊಂಡು ಈ ರೀತಿಯಾಗಿ ನೀವು ನಿಮ್ಮ SSLC ಮತ್ತು PUC ರಿಸಲ್ಟನ್ನು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡಿದ್ರಿ ಫ್ರೆಂಡ್ಸ್. ಯಾವ ರೀತಿಯಾಗಿ ನೀವು ನಿಮ್ಮ ಫೋನಿಂದ SSLC ರಿಸಲ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಮತ್ತು ಫ್ರೆಂಡ್ಸಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.